ಸ್ನೇಹಿತರೆ ನಮಸ್ಕಾರ. SR ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫೋನ್ ಪೇ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ನಿಮ್ಮ ಮೊಬೈಲಲ್ಲಿ ನೀವು ಫೋನ್ ಪೇ ಅಕೌಂಟ್ನ ಯಾವ ರೀತಿ ಆ ಖಾತೆಯನ್ನು ತೆರಿಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಫೋನ್ ಪೇ ಅಕೌಂಟ್ ಈ ರೀತಿ ಇರುತ್ತೆ ನೋಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ನಿಂದ ನೀವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು, ನಂತರ ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಆ್ಯಡ್ ಮಾಡ್ಬೋದು, ನಂತರ ನಿಮ್ಮ ಮೊಬೈಲಲ್ಲಿ 2 ಬ್ಯಾಂಕ್ ಅಕೌಂಟ್ಗಳಿದ್ದರೆ ಒಂದು ಬ್ಯಾಂಕಿನಿಂದ ಮತ್ತೊಂದು ಬ್ಯಾಂಕಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅದು ಕೂಡ ತಿಳಿಸ್ಕೊಡ್ತೀನಿ. ನಂತರ ಬ್ಯಾಲೆನ್ಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು. ನಂತರ ಸ್ನೇಹಿತರೆ ಈಗಾಗಲೇ ನೋಡ್ಬೋದು 46,000ಕ್ಕಿಂತ ಜಾಸ್ತಿ ಅಂದರೆ 46,000 ಕೋಟಿಗಿಂತ ಜಾಸ್ತಿ ಏನಾಗಿದೆ ಇಂಡಿಯನ್ ಟ್ರಸ್ಟೆಡ್ ಫೋನ್ ಪೇ ಪೇಮೆಂಟ್ ಅಂತ ಈಗಾಗಲೇ ಫೋನ್ ಪೇ ಆ್ಯಪ್ನ ಯೂಸ್ ಮಾಡ್ತಿದ್ದಾರೆ. ಸೊ ಯಾವುದೇ ರೀತಿ ವ್ಯವಹಾರ ಮಾಡಲಿ ಪೇಮೆಂಟ್ ಮಾಡಲಿಕ್ಕೆ ಏನು ಮಾಡ್ತಾಯಿದ್ದಾರೆ, ಫೋನ್ ಪೇ ಯೂಸ್ ಮಾಡ್ತಿದ್ದಾರೆ. ಮರ್ಚೆಂಟ್ ಆಗಿರ್ಬೋದು, ಬಿಸ್ನೆಸ್ ಸಲುವಾಗಿ ಅದು ಪರ್ಸನಲ್ ಆಗಿರಬಹುದು, ಅದಕ್ಕಾಗಿ ಫೋನ್ ಪೇ ಅಕೌಂಟ್ನ ಯೂಸ್ ಮಾಡ್ತಿದ್ದಾರೆ ಈ ಆ್ಯಪ್ನ. ಸ್ನೇಹಿತರೆ ಯಾವ ರೀತಿ ಅಕೌಂಟ ನಿಮ್ಮ ಮೊಬೈಲಲ್ಲಿ ನೀವು ಆ ಖಾತೆನ ತೆರಿಬೋದು, ಯಾವ ರೀತಿ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಂತರ ಅದರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ನಂತರ ಬ್ಯಾಲೆನ್ಸ್ ಯಾವ ರೀತಿ ಚೆಕ್ ಮಾಡಬೇಕು, ನಂತರ UPI ID ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅದು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ರೀಚಾರ್ಜ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿದೆ. ಸ್ನೇಹಿತರೆ ನಂತರ ಇಲ್ಲಿ ನೋಡ್ಬೋದು ನೀವು ಗೋಲ್ಡ್ ಕೂಡ ಇದರಲ್ಲಿ ಬೈ ಮಾಡ್ಬೋದು. ಫೋನ್ ಪೇ ಅಕೌಂಟಲ್ಲಿ ನೀವೇನು ಮಾಡ್ಬೋದು, ಗೋಲ್ಡ್ ಕೂಡ ಪರ್ಚೇಸ್ ಮಾಡಿ ಇಟ್ಕೊಳ್ಬೋದು. ನಂತರ ಅದು ಕಾಯಿನ್ ಮೂಲಕ ನೀವು ಪೋಸ್ಟ್ ಆಫೀಸ್ ಮೂಲಕ ನೀವು ಅದನ್ನು ಮನೆಗೆ ತರಿಸ್ಕೊಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಸ್ನೇಹಿತರೆ ಇಲ್ಲಿ ಇನ್ಶೂರೆನ್ಸ್ ಕೂಡ ಇರುತ್ತೆ. ನಂತರ ಬೈಕ್ ಇನ್ಶೂರೆನ್ಸ್ ಆಗಿರ್ಬೋದು, ನಂತರ ಕಾರ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಆಕ್ಸಿಡೆಂಟ್ ಇನ್ಶೂರೆನ್ಸ್, ಟರ್ಮ್ ಲೈಫ್ ಇನ್ಶೂರೆನ್ಸ್, ಇದೆಲ್ಲವೂ ಕೂಡ ಇನ್ಶೂರೆನ್ಸ್ ಕೂಡ ನೀವು ಈ ಫೋನ್ ಪೇ ಅಕೌಂಟಲ್ಲಿ ಅಂದರೆ ಈ ಫೋನ್ ಪೇ ಆ್ಯಪಲ್ಲೇ ನೀವು ಇದನ್ನು ಇನ್ಶೂರೆನ್ಸ್ನ ಇಲ್ಲೇ ಬೈ ಮಾಡ್ಬೋದು ಸ್ನೇಹಿತರೆ. ನಂತರ ಸ್ನೇಹಿತರೆ ನೋಡಬಹುದು QR ಕೋಡ್ ಇಂದ ಕೂಡ ಪೇಮೆಂಟ್ ಮಾಡಬಹುದು. ಸೊ ಜನರೇಟ್ ಮಾಡಿಬಿಟ್ಟು ಬೇರೆಯವರಿಂದ ನೀವು QR ಕೋಡ್ ಇಂದ ಅಮೌಂಟ್ ಕೂಡ ನೀವು ತಗೊಳ್ಬೋದು ಸ್ನೇಹಿತರೆ. ನಂತರ ಸ್ನೇಹಿತರೆ ಟ್ರಿಪಲ್ ಸೆಕ್ಯೂರಿಟಿ ಮ್ಯಾಕ್ಸಿಮಮ್ ಸೇಫ್ಟಿ ಕೂಡ ಇರುತ್ತೆ. ಸೊ ಫಿಂಗರ್ ಪ್ರಿಂಟ್ ಮೂಲಕ ನೀವು ಲಾಗಿನ್ ಮಾಡಬಹುದು. ನಂತರ ಪಿನ್ ಕೂಡ ನಂಬರ್ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡಬಹುದು ಫೋನ್ ಪೇ. ಸೊ ಇದು ಸೆಕ್ಯೂರಿಟಿ ಇರುತ್ತೆ. ನಂತರ ಸ್ನೇಹಿತರೆ ಗ್ರೋ ಯುವರ್ ಮನಿ ಅಂದ್ರೆ SIP ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸ್ನೇಹಿತರೆ. ತಿಂಗಳಿಗೆ ನೀವು ₹1,000 ಅಂತ SIP ಕೂಡ ನೀವು ಮ್ಯೂಚುವಲ್ ಫಂಡ್ ಅಂತ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸ್ನೇಹಿತರೆ. ಇದರಿಂದ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೊ ಇಂಟ್ರೆಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ SIP ಅಲ್ಲಿ. ಸ್ನೇಹಿತರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ಫೋನ್ ಪೇ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಫೋನ್ ಪೇ UPI ಪೇಮೆಂಟ್ ರೀಚಾರ್ಜ್ ಅಂತ ಬರುತ್ತೆ. ಸೊ ಈಗಾಗಲೇ ನೋಡ್ಬೋದು 4.4 ರೇಟಿಂಗ್ ಕೂಡ ಇದೆ. ನಂತರ ಸ್ನೇಹಿತರೆ 1 crore ಗಿಂತ ಜಾಸ್ತಿ ರಿವ್ಯೂ ಕೂಡ ಇದೆ. ನಂತರ ಇಲ್ಲಿ ನೋಡ್ಬೋದು 50 crore ಪ್ಲಸ್ ಏನಾಗಿದೆ ಈಗಾಗಲೇ ಡೌನ್ಲೋಡ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗಾಗಲೇ ಟಾಪ್ 10 ಅಲ್ಲಿ ಫೋನ್ ಪೇ ಏನಾಗ್ತಿದೆ ಸೊ ಗ್ರೋ ಆಗ್ತಾ ಇದೆ. ಸೆಕೆಂಡ್ ಅಲ್ಲಿ ಏನಾಗಿದೆ Paytm ಇದೆ. ಸೊ ಗೂಗಲ್ ಪೇ ಏನಾಗಿದೆ ಈಗ 4th ಅಲ್ಲಿ ಹೋಗಿದೆ. ನಂತರ ಅದರ ಥರ್ಡ್ ಅಲ್ಲಿ ಏರ್ಟೆಲ್ ಥ್ಯಾಂಕ್ ರೀಚಾರ್ಜ್ UPI ಕೂಡ ಸೊ ರ್ಯಾಂಕಲ್ಲಿ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ಫೋನ್ ಪೇ UPI ಪೇಮೆಂಟ್ ರೀಚಾರ್ಜ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇನ್ಸ್ಟಾಲ್ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ. ಓಪನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಓಪನ್ ಆಗುತ್ತೆ. ಎಂಟರ್ ಯುವರ್ ಮೊಬೈಲ್ ಅಂತ ಕೇಳಿದಾಗ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಹಾಕೊಳ್ಳಿ. ಆ ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ಪ್ರೊಸೀಡ್ ಅನ್ನೋ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಿಮ್ಗೆ OTP ಆಟೋಮೆಟಿಕ್ ಆಗಿ ಇದೇ ಮೊಬೈಲ್ ಅಲ್ಲಿ ಸಿಮ್ ಇದ್ರೆ ಏನಾಗುತ್ತೆ ಆಟೋಮೆಟಿಕ್ ಆಗಿ OTP ಬಂದ್ಬಿಟ್ಟು ವೆರಿಫೈ ಆಗಿಬಿಟ್ಟು ಸೊ ಈ ರೀತಿ ಲಾಗಿನ್ ಆಗುತ್ತೆ ಸ್ನೇಹಿತರು. ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಟು ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಯಾರಿಗೆ ನೀವು ಹಣನ ಟ್ರಾನ್ಸ್ಫರ್ ಮಾಡ್ತಿದ್ರೆ ಆ ಮೊಬೈಲ್ಗೆ ಅವರ ಫೋನ್ ಪೇ ರಿಜಿಸ್ಟರ್ ಆಗಿದ್ರೆ ಅವರ ಮೊಬೈಲ್ಗೆ ನೀವೇನಾದರೂ ಹಣ ವರ್ಗಾವಣೆ ಮಾಡಲು ಇಚ್ಛಿಸಿದ್ರೆ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ನಂತರ ಸ್ನೇಹಿತರೆ ಟು ಬ್ಯಾಂಕ್ UPI ID ಅಂತ ಇರುತ್ತೆ. ಟು ಬ್ಯಾಂಕ್ UPI ID ಅಂದರೆ ಏನಾಗುತ್ತೆ, ಅವರು UPI ID ಈಗಾಗಲೇ ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದೇ UPI ID ಹಾಕೋ ಮುಖಾಂತರ ನೋಡಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿ UPI ID ಅಂತ ಬರುತ್ತೆ. UPI IDನ ಇಲ್ಲಿ ಈಗಾಗಲೇ ನೀವು ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆನಿಫಿಷರಿ UPI ID ನಾ ಇಲ್ಲಿ ನೋಡಿ ಒಬ್ಬರು UPI IDನ ಏನು ಮಾಡ್ತೀನಿ ಇಲ್ಲಿ ಹಾಕ್ಕೊಳ್ತೀನಿ. ಸೊ UPI IDನ ಹಾಕ್ಕೊಂಡ ನಂತರ ಇಲ್ಲಿ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಆ UPI ID ಏನಾಗುತ್ತೆ ಇಲ್ಲಿ ವೆರಿಫೈ ಆಗುತ್ತೆ. ನೋಡಿ ಇಲ್ಲಿ ವೆರಿಫೈ ಆಯ್ತಲ್ಲ, ನಾವು ಹೆಸರು ಕೂಡ ಬರುತ್ತೆ, ನಿಕ್ ನೇಮ್ ಅಂತ ತೋರಿಸುತ್ತೆ. ಸೊ ನಂತರ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಡೈರೆಕ್ಟ್ ಆಗಿ ಅವ್ರ ಹೆಸರು ಕೂಡ ಬರುತ್ತೆ, ಅವರದ್ದು UPI ID ಕೆಳಗಡೆ ತೋರಿಸ್ತಾ ಇದೆ. ನಂತರ ಅವರಲ್ಲಿ ಅಮೌಂಟ್ ಹಾಕೋ ಮುಖಾಂತರ ನೀವು ಅವರ ಹಣನ ವರ್ಗಾವಣೆ ಮಾಡ್ಬೋದು ಸ್ನೇಹಿತರೆ. ಮೂರನೇ ಆಪ್ಷನ್ ಅಲ್ಲಿ ಏನಿದೆ ಅಂದ್ರೆ ಸ್ನೇಹಿತರೆ ಟು ಸೆಲ್ಫ್ ಅಕೌಂಟ್ ಅಂತ ಇದೆ. ಟು ಸೆಲ್ಫ್ ಅಕೌಂಟ್ ಅಂದ್ರೆ ಏನು, ನಿಮ್ಮ ಫೋನ್ ಪೇ ಅಕೌಂಟ್ ಅಲ್ಲಿ 2 ಬ್ಯಾಂಕ್ಗಳಿರುತ್ತೆ. ಇವಾಗ ನೋಡಿ ಕೆನರಾ ಬ್ಯಾಂಕ್ ಅಂತ ಇರುತ್ತೆ, ಒಂದು ಸ್ಟೇಟ್ ಬ್ಯಾಂಕ್ ಅಂತ ಇರುತ್ತೆ. ನೀವು ಏನಾದರೂ
ಕೆನರಾ ಬ್ಯಾಂಕಲ್ಲಿ ಅಮೌಂಟ್ ಇದ್ದರೆ ಅದನ್ನು ಸ್ಟೇಟ್ ಬ್ಯಾಂಕ್ಗೆ ವರ್ಗಾವಣೆ ಮಾಡ್ಬೋದು. ಒಂದು ವೇಳೆ ಸ್ಟೇಟ್ ಬ್ಯಾಂಕಲ್ಲಿ ಇದ್ದರೆ ಅದನ್ನು ಕೆನರಾ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಸ್ಟೇಟ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಲು ಇಚ್ಛಿಸುತ್ತೀನಿ, ಅದಕ್ಕೆ ಸ್ಟೇಟ್ ಬ್ಯಾಂಕ್ನ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ 100 rupees ನಾನು ಟೈಪ್ ಮಾಡ್ತೀನಿ, ಅದರ ಪ್ರೊಸೀಡ್ ಟು ಪೇ ಅಂತ ಕೊಟ್ಟಾಗ ಸೊ ಇಲ್ಲಿ ಕೆಳಗಡೆ ನೋಡಬಹುದು ಟೋಟಲ್ ಪೇಬಲ್ 100 rupees ಅಂತ ತೋರಿಸುತ್ತೆ. ನಂತರ ಕೆನರಾ ಬ್ಯಾಂಕಿಂದ ಏನಾಗುತ್ತೆ ಡಿಡಕ್ಟ್ ಆಗುತ್ತೆ. ಡಿಡಕ್ಟ್ ಆಗಿಬಿಟ್ಟು ಸೊ ಅದು ಏನಾಗುತ್ತೆ ಇಲ್ಲಿ SBI ಬ್ಯಾಂಕ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಈ ರೀತಿ ನೀವು ಸೆಲ್ಫ್ ಟ್ರಾನ್ಸ್ಫರ್ ಮೂಲಕ ನೀವು ಹಣ ವರ್ಗಾವಣೆ ಮಾಡುವುದು. ಯಾವುದೇ ರೀತಿ ಬ್ಯಾಂಕ್ ಹೋಗುವ ಅವಶ್ಯಕತೆ ಇರಲ್ಲ. ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಫೋನ್ಪೇ ಆ್ಯಪ್ ಮೂಲಕ ನೀವು ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಹಣ ವರ್ಗಾವಣೆ ಮಾಡ್ಬೋದು ಸ್ನೇಹಿತರೆ. ನಂತರ ಇಲ್ಲಿ 4ನೇ ಆಪ್ಷನ್ ಏನು ಬರುತ್ತೆ ಅಂದರೆ ಚೆಕ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಸೊ ಇದು ಸಿಂಪಲ್ ಆಗಿದೆ. ಯಾವ ಬ್ಯಾಂಕಿನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಲಿಕ್ಕೆ ಆ ಬ್ಯಾಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ MPIN ಕೇಳುತ್ತೆ. ಸೊ ನೀವು ಹಾಕಿರುವಂಥ MPIN ಇಲ್ಲಿ ಹಾಕ್ಕೊಂಡು ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮ್ಮ ಅಮೌಂಟ್ ಏನಾಗುತ್ತೆ ಸೊ ಅವೈಲೇಬಲ್ ಬ್ಯಾಲೆನ್ಸ್ ಪೇಜ್ಡ್ ಸಕ್ಸಸ್ಫುಲ್ ಅಂತ ಬಂದಾಗ ಸೊ ಏನಾಗುತ್ತೆ ಇಲ್ಲಿ ಅಮೌಂಟ್ ತೋರಿಸುತ್ತೆ ಸ್ನೇಹಿತರೆ. ನಂತರ ಸ್ನೇಹಿತರೆ ನೋಡಬಹುದು ಇಲ್ಲಿ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಅಂತ ಬರುತ್ತೆ. ಇಲ್ಲಿ ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, DTH, ಎಲೆಕ್ಟ್ರಿಸಿಟಿ ಈ ರೀತಿ ನೀವು ರೀಚಾರ್ಜ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದೇ ರೀತಿ ಟ್ರಾವೆಲ್ ಬುಕ್ಕಿಂಗ್ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ನಂತರ ಹೇಳ್ತೀನಲ್ಲ ಇಲ್ಲಿ SIP ಅಂತ ಸ್ನೇಹಿತರೆ ನೋಡ್ಬೋದು. ಇಲ್ಲಿ ವೆಲ್ತ್ ಅಂತ ಇದೆ. ಸೊ ಇಲ್ಲಿ ಹಲವಾರು ಬ್ಯಾಂಕ್ಗಳ SIPಗಳು ಬರುತ್ತೆ. ಸೊ ಇಲ್ಲಿ SIPನ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಸೆಂಟ್ರಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ಶೂರೆನ್ಸ್ ಕೂಡ ನೀವು ಬೈ ಮಾಡ್ಕೊಳ್ಬೋದು. ನಂತರ ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಸ್ಕ್ಯಾನರ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಆ್ಯಡ್ ಅಡ್ರೆಸ್ ಮುಂದ್ಗಡೆ ಸ್ಕ್ಯಾನರ್ ಇದೆ. ಜಸ್ಟ್ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡಿ ಸ್ಕ್ಯಾನ್ ಆಯ್ತಲ್ಲ. ಸೊ ಈ ರೀತಿ ಬರುತ್ತೆ ಸ್ಕ್ಯಾನ್ Paytm ಅಂತ ಈ ರೀತಿ ಕ್ಲಿಕ್ ಮಾಡಿದಾಗ ಸೊ ಅವರು ಸ್ಕ್ಯಾನರ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಅಮೌಂಟ್ ಹಾಕೋ ಮುಖಾಂತರ ಅವರಿಗೆ ನೀವು ಹಣ ವರ್ಗಾವಣೆ ಮಾಡಬಹುದು ಸ್ನೇಹಿತರೆ. ನಂತರ ಸ್ನೇಹಿತರೆ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಐಕಾನ್ ಕಾಣ್ತಾ ಇದೆಯಲ್ಲ. ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪ್ರೊಫೈಲ್ ತೋರಿಸುತ್ತೆ. ಸೊ ಪ್ರೊಫೈಲ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ. ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇದೆ. ಇಲ್ಲಿ ಪೇಮೆಂಟ್ ಮೆಥಡ್ ಕೆಳಗಡೆ ವ್ಯೂ ಆಲ್ ಪೇಮೆಂಟ್ ಮೆಥಡ್ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿ ಬ್ಯಾಂಕ್ ಈಗಾಗಲೇ 2 ಅಕೌಂಟ್ಗಳು ಆ್ಯಡ್ ಇದೆ. ನಂತರ ಇಲ್ಲಿ ಮೇಲ್ಗಡೆ ಆ್ಯಡ್ ನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಯಾವ ಬ್ಯಾಂಕ್ ಇರುತ್ತೆ ಇಲ್ಲಿ ಸರ್ಚ್ ಕೂಡ ಮಾಡ್ಕೊಳ್ಬಹುದು. ಸೊ ಈಗ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾನು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಂತು. ಸೊ ನಂತರ ಬೇರೆ ಏನಾದರೂ ಬ್ಯಾಂಕ್ ಇದ್ರೆ ಸೊ ಅದು ಕೂಡ ಸರ್ಚ್ ಮಾಡ್ತೀನಿ. ಸೊ RBL ಅಂತ ಸರ್ಚ್ ಮಾಡಿದಾಗ RBL ಬರುತ್ತೆ. ಸೊ ನಂತರ ಪೀನೋ ಅಕೌಂಟ್ ಇದ್ರೆ ಸೊ ಪೀನೋ ಅಂತ ಟೈಪ್ ಮಾಡ್ಬೋದು. ಸೊ ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಟೈಪ್ ಮಾಡಿದ್ರೆ ಕೆನರಾ ಬ್ಯಾಂಕ್ ಬರುತ್ತೆ. ಸೊ ಯಾವ ಬ್ಯಾಂಕ್ ನಿಮಗೆ ಗೊತ್ತಿರಲ್ಲ ಇಲ್ಲಿ ಕೂಡ ನೀವು ಸರ್ಚ್ ಮಾಡಿಬಿಟ್ಟು ಆ್ಯಡ್ ಮಾಡಿ ಯೂನಿಯನ್ ಬ್ಯಾಂಕ್ ಅಂತ ಕೇಳಿಬಿಟ್ಟು ಯೂನಿಯನ್ ಬ್ಯಾಂಕ್ ಬರುತ್ತೆ. ಸೊ ಈ ರೀತಿ ಸರ್ಚ್ ಮಾಡಿಬಿಟ್ಟು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಜಸ್ಟ್ ಅದ್ಮೇಲೆ ಆ್ಯಡ್ ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕ್ಲಿಕ್ ಮಾಡಿದಾಗ ಸೊ ಇದೇ ಮೊಬೈಲಲ್ಲಿರುವ ಮೊಬೈಲ್ ನಂಬರ್ ಆಟೋಮೆಟಿಕ್ ಏನಾಗುತ್ತೆ ಫೌಂಡ್ ಅಕೌಂಟ್ ಐಡೆಂಟಿ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ಇಲ್ಲಿ ಬ್ರ್ಯಾಂಚು ನೇಮು ಸೊ IFSC ಕೋಡ್ ಮೂಲಕ ನಂತರ UPI ಕೋಡ್ ಕೂಡ ತೋರಿಸ್ತಾ ಇದೆ. ಸೊ ನಂತರ ಇಲ್ಲಿ ಡನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಆ್ಯಡ್ ಆಗುತ್ತೆ ಸ್ನೇಹಿತರೆ. ನಂತರ ಸ್ನೇಹಿತರೆ ಅದರ UPI ಅಂದರೆ MPIN ಯಾವ ರೀತಿ ಚೇಂಜ್ ಮಾಡಬೇಕಂದ್ರೆ ಆ್ಯಡ್ ಆದ ಮೇಲೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಏನಾಗುತ್ತೆ ಇದನ್ನು ಸೆಟ್ ಪ್ರೈಮರಿ ಅಂತ ನೀವು ಮಾಡ್ಬೋದು. ಸೊ ಇದರಲ್ಲಿ 2 ಅಕೌಂಟ್ ಇದೆ. ಸೊ ಯಾರಾದರೂ ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟ್ ನಿಮಗೆ ಕ್ರೆಡಿಟ್ ಮಾಡಿದ್ರೆ ಏನಾಗುತ್ತೆ ಯಾವ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕಂತ ನೀವು ಬಯಸ್ತಿದ್ರೆ ಇಲ್ಲಿ ಪ್ರೈಮರಿ ಅಂತ ತೋರಿಸ್ತಾ ನೋಡಿ. ಪ್ರೈಮರಿ ಅಂದರೆ ಸೊ ಕೆನರಾ ಬ್ಯಾಂಕಿಗೆ ಏನಾಗುತ್ತೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅದಕ್ಕೆ ಇಲ್ಲಿ ಪ್ರೈಮರಿ ಅಂತ ತೋರಿಸುತ್ತೆ. ನಂತರ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದರೂ ಅಮೌಂಟ್ ನೀವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಬಯಸ್ತಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ ಪ್ರೈಮರಿ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೊ ಕೆನರಾ ಬ್ಯಾಂಕ್ ಹೋಗ್ಬಿಟ್ಟು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರುತ್ತೆ ಸ್ನೇಹಿತರೆ. ನಂತರ ಸ್ನೇಹಿತರೆ MPIN ಯಾವ ರೀತಿ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಚೇಂಜ್ ಅನ್ನೋ ಆಪ್ಷನ್ ಇರುತ್ತೆ. ಈಗಾಗಲೇ ಆಲ್ರೆಡಿ ಸೆಟ್ ಮಾಡಿರ್ತಾರೆ. ಸೊ ಚೇಂಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಓಲ್ಡ್ MPIN ನಂಬರ್ ಕೇಳುತ್ತೆ. ಓಲ್ಡ್ MPIN ನಂಬರ್ ಹಾಕೊಂಡ್ಬಿಟ್ಟು ಚೇಂಜ್ ಮಾಡ್ಕೊಳ್ಬೇಕು. ಸೊ ಹೊಸದಾಗಿ ಮಾಡ್ತಿದ್ರೆ ರೀಸೆಟ್ ಅನ್ನೋ ಆಪ್ಷನ್ ಇರುತ್ತೆ. ರೀಸೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ATM ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ATM ನಂಬರ್ನ ಹಾಕ್ಕೊಂಡು ನಂತರ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ UPI ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ UPI ಸೆಟ್ಟಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ UPI ನಂಬರ್ ಇರುತ್ತೆ. ಆಲ್ರೆಡಿ ತೆಗೆದುಕೊಂಡಿರುತ್ತೆ ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ಏನಾದರೂ ಹೆಸರನ್ನ ತೆಗೆದುಕೊಂಡು ಸೊ UPI ID ಕ್ರಿಯೇಟ್ ಆಗಿರುತ್ತೆ. ನಿಮಗೆ ಯಾವುದಾದ್ರೂ ಬೇರೆ UPI ID ಬೇಕಾದರೆ UPI ನಂಬರ್ ಅಂತ ಕ್ಲಿಕ್ ಮಾಡಿದಾಗ ಸೊ 2 ಬ್ಯಾಂಕ್ ತೋರಿಸುತ್ತೆ. ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಕೆಳಗಡೆ ಆ್ಯಡ್ ಅನದರ್ UPI ನಂಬರ್ ಅಂತ ಇರುತ್ತೆ. ಆ್ಯಡ್ ಅನದರ್ UPI ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೊ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಪ್ರಿಪೇರ್ಡ್ UPI ನಂಬರ್ ಅಂತ ಕೇಳುತ್ತೆ.
ಸೊ ಇಲ್ಲಿ ನಂಬರ್ ಹಾಕ್ಕೊಳ್ತೀನಿ ಏನಾದರೂ. ಸೊ ಇಲ್ಲಿ ನಂತರ ಹಾಕಿದ ನಂತರ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಚೆಕ್ ಅವೈಲಬಿಲಿಟಿ ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ ನೋಡಿ ಡಸ್ ನಾಟ್ ಅವೈಲೇಬಲ್ ಅಂತ ಬಂತು. ಸೊ ಈಗಾಗಲೇ ಯಾರೋ ತೆಗೆದುಕೊಂಡಿದ್ದಾರೆ. ಸೊ ಮತ್ತೆ ಬೇರೆ ನಂಬರ್ ಹಾಕಿ ಚೆಕ್ ಅವೈಲಬಿಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇದು ಚೆಕ್ ಆಗೋದು. ನೋಡಿ ದಿಸ್ ನಂಬರ್ ಈಸ್ ಅವೈಲೇಬಲ್ ಅಂತ ಬರುತ್ತೆ. ಜಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಕನ್ಫರ್ಮ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಯು ಪಿ ಐ ಡಿ ಈ ಬ್ಯಾಂಕ್ದು ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಯು ಪಿ ಐ ಡಿ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ನಂತರ ಸೆಕ್ಯೂರಿಟಿ ಸಲುವಾಗಿ ಇಲ್ಲಿ ಸ್ಕ್ರೀನ್ ಲಾಕ್ ಎನೇಬಲ್ ಕೂಡ ಮಾಡ್ಬೋದು. ಏನಾಗುತ್ತೆ, ಸ್ಕ್ರೀನ್ ಲಾಕ್ ಆಗಿರ್ಬೋದು, ನಿಮ್ಮ ಬಯೋಮೆಟ್ರಿಕ್ ಡಿವೈಸ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಏನಾದರೂ ಚೇಂಜ್ ಪಾಸ್ವರ್ಡ್ ಮಾಡ್ಕೊಳ್ಬೋದು. ಕೊನೆಯದಾಗಿ ಇಲ್ಲಿ ಲಾಗೌಟ್ ಅನ್ನೋ ಆಪ್ಷನ್ ಇರುತ್ತೆ. ಲಾಗೌಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಲಾಗೌಟ್ ಕೂಡ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಫೋನ್ಪೇ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ ಇನ್ನೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ಕೇಳ್ಬೋದು ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ಸಲುವಾಗಿ ಮತ್ತೊಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.